ಹಲೋ ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಗ್ಯಾರಂಟಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದ್ದು ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ಬಿಡ್ತಾರೆ, ಇನ್ನು ಮುಂದೆ ತಿಂಗಳಿಗೆ 2,000 ರೂಪಾಯಿ ಮಹಿಳೆಯರಿಗೆ ಕೊಡೋದಿಲ್ಲ, ಇಂಥದೆಲ್ಲ ಚರ್ಚೆಗಳು ಇತ್ತೀಚೆಗೆ ನಡೀತಾ ಇತ್ತು. ಅಂದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಖಜಾನೆಯಲ್ಲಿ ದುಡ್ಡು ಇಲ್ಲದೆ ಇರೋದ್ರಿಂದ ಮಹಿಳೆಯರಿಗೆ ಇನ್ನು ಮುಂದೆ 2,000 ರೂಪಾಯಿ ಸಿಗೋದಿಲ್ಲ ಅಂತ. ಆದ್ರೆ ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಪದೇ ಪದೇ ಸ್ಪಷ್ಟನೆಗಳು ಸಿಗ್ತಲೇ ಇದೆ. ಆದರೆ ಇನ್ನು ಮುಂದೆ ಸುಮಾರು 2 ಲಕ್ಷದಷ್ಟು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 2,000 ರೂಪಾಯಿ ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಚಾಲ್ತಿಗೆ ಬಂದ ಮೇಲೆ, ಜಾರಿಗೆ ಬಂದ ಮೇಲೆ ಎಷ್ಟೋ ಜನ ಮಹಿಳೆಯರು 2,000 ರೂಪಾಯಿಂದಾಗಿ ಆರ್ಥಿಕವಾಗಿ ಸ್ವತಂತ್ರರಾಗಿದ್ರು, ಸ್ವಾವಲಂಬಿಗಳಾಗಿದ್ರು. ಎಷ್ಟೋ ಜನ ಗೃಹೋಪಯೋಗಿ ವಸ್ತುಗಳನ್ನ ಇದರಿಂದ ಖರೀದಿ ಮಾಡಿದ್ದಾರೆ. ಇನ್ನೆಷ್ಟೋ ಜನ ನಾವು ನೋಡಿದ್ವಿ, ಊರಿಗೂರೇ ಈ ಹೋಳಿಗೆ ಊಟ ಎಲ್ಲ ಹಾಕ್ಸ್ಬಿಟ್ಟಿದ್ರು. ಅಂತವರಿಗೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಸನ್ಮಾನ ಎಲ್ಲ ಮಾಡಿದ್ರು ಒಬ್ಬ ಮಹಿಳೆಗೆ, ವೃದ್ಧೆಗೆ. ಆದ್ರೆ ಇನ್ ಮುಂದೆ 2 ಲಕ್ಷ ಮಹಿಳೆಯರಿಗೆ ರಾಜ್ಯದಲ್ಲಿ 2,000 ರೂಪಾಯಿ ತಿಂಗಳಿಗೆ ಬರೋದಿಲ್ಲ. ಇದಕ್ಕೆ ಕಾರಣ ಏನು? ತುಂಬಾ ಜನ ಅರ್ಹರಲ್ಲದ ವ್ಯಕ್ತಿಗಳು ಅಂದ್ರೆ ಮಹಿಳೆಯರು ಇದಕ್ಕೆ ಅರ್ಜಿಯನ್ನ ಹಾಕಿದ್ರು, ಫಲಾನುಭವಿಗಳಾಗ್ಬಿಟ್ಟಿದ್ರು. ಆದ್ರೆ ಅರ್ಹರಿಗೆ ಮಾತ್ರ ಈ ಯೋಜನೆಯ 2,000 ರೂಪಾಯಿ ತಲುಪಬೇಕು ಅಂತ ಹೇಳಿ ಈ ಗವರ್ನೆನ್ಸ್ ಮೂಲಕ ಒಂದು ಪಟ್ಟಿಯನ್ನ ರೆಡಿ ಮಾಡಲಾಗಿದೆ. ಇದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಅಧಿಕಾರಿಗಳಿಗೆ ಈ ಸೂಚನೆಯನ್ನ ಕೊಟ್ಟಿದ್ರು, ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಅಂತ ಹೇಳಿ. ಯಾರ್ಯಾರು ಮಹಿಳೆಯರು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಪಡೆಯೋದಕ್ಕೆ ಅರ್ಹರಲ್ಲ ಅಂತವರಿಗೆ ಅಧಿಕೃತವಾಗಿನೇ ಹಿಂಬರಹವನ್ನ ಕೊಡೋದಕ್ಕೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 2 ಲಕ್ಷ, ಎಕ್ಸಾಕ್ಟ್ ಆಗಿ 1,78,000 ಜನ ಮಹಿಳೆಯರು ಯಾಕೆ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪೋದಿಲ್ಲ ಅಂತಂದ್ರೆ, ಯಾರೆಲ್ಲ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು GST ನಂಬರ್ ಅನ್ನು ಪಡ್ಕೊಂಡಿದ್ದಾರೆ, ಅಂತವರಿಗೆ ಇನ್ನು ಮುಂದೆ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಬರೋದಿಲ್ಲ. ಕಳೆದ 2-3 ತಿಂಗಳಿಂದ ತುಂಬಾ ಜನ ಮಹಿಳೆಯರು ಕಂಪ್ಲೇಂಟ್ ಮಾಡ್ತಿದ್ರು, ಗೃಹಲಕ್ಷ್ಮಿಯ ಹಣ ನಮಗೆ ಬಂದಿಲ್ಲ, ನಮ್ ಖಾತೆಗೆ ಬಂದಿಲ್ಲ, ಏನೋ ತಾಂತ್ರಿಕ ಸಮಸ್ಯೆ ಆಗಿದೆಯಾ ಅಥವಾ ಏನ್ ಸಮಸ್ಯೆ ಆಗಿದೆ ಗೊತ್ತಿಲ್ಲ ಅಂತ ಹೇಳಿ ತುಂಬಾ ಜನ ಕಚೇರಿಯಿಂದ ಕಚೇರಿಗೆ ಅಲ್ದು ಸುಸ್ತಾಗಿದ್ದಾರೆ. ತಮ್ಮ ನಡುವೆನೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆಧಾರ್ ಲಿಂಕ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಮಾತ್ರ ಅಂತವ್ರಿಗೆ ಬರುತ್ತೆ ಹೊರತುಪಡಿಸಿದ್ರೆ, ಆದ್ರೆ ಆದಾಯ ತೆರಿಗೆ ಪಾವತಿ ಮಾಡ್ತಿರುವಂತಹ ಮಹಿಳೆಯರಿಗೆ ಅಥವಾ ಈ GST ನಂಬರ್ ಹೊಂದಿರುವಂತಹ ಮಹಿಳೆಯರಿಗೆ ಇನ್ನು ಮುಂದೆ ತಿಂಗಳಿಗೆ 2,000 ರೂಪಾಯಿ ಬರೋದಿಲ್ಲ. ಅರ್ಹರಿಗೆ ಈ ಯೋಜನೆಯ ಒಂದು ಫಲ ಸಿಗಬೇಕು, 2,000 ರೂಪಾಯಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಕಟ್ಟುನಿಟ್ಟಾಗಿ ಆ ಲಿಸ್ಟ್ ಅನ್ನ ರೆಡಿ ಮಾಡಿದೆ. ಚೆಕ್ ಮಾಡಿಸಿನೇ ಇನ್ನು ಮುಂದೆ ಆದಾಯ ತೆರಿಗೆ ಕಟ್ಟಿದ್ರೂ ಕೂಡ ಯಾರೆಲ್ಲ ಅರ್ಜಿ ಹಾಕೊಂಡು ಇಷ್ಟು ದಿನಗಳ ಕಾಲ, ಇಷ್ಟು ತಿಂಗಳ ಕಾಲ 2,000 ರೂಪಾಯಿ ಪಡ್ಕೊಂಡಿದ್ದಾರೆ, ಅವರಿಗೆ ಇನ್ನು ಮುಂದೆ ಕಟ್ ಆಫ್ ಆಗುತ್ತೆ 2,000 ರೂಪಾಯಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.